ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಆ್ಯಂಡ್ ನೆಕ್ಸ್ಟು ಕೆಲವೊಂದು ಮೋಟಿವೇಶನ್ ಟಿಪ್ಸ್ ಅದನ್ನೆಲ್ಲ ನೋಡ್ತೀರಾ. ರೆಗ್ಯುಲರ್ ವ್ಲಾಗ್ ಆಗಿರುತ್ತೆ ಇದು. ತುಂಬ ದಿವಸ ಆಯಿತು ರೆಗ್ಯುಲರ್ ವ್ಲಾಗ್ ಹಾಕಿ ಮಾರ್ನಿಂಗೇ ನನ್ನ ಮಾರ್ನಿಂಗ್ ರುಟೀನ್ಸ್ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ವೀಡಿಯೋಸ್ ತೆಗೆದು. ಸೊ ತುಂಬ ದಿವಸದಿಂದ ಕೇಳ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು, ನೀವು ಮಾರ್ನಿಂಗ್ ರುಟೀನೇ ಹಾಕಲ್ಲ, ಮೊದಲ ಥರ ವೀಡಿಯೋಸೇ ಹಾಕ್ತಿಲ್ಲ ಅಂತ. ಸೊ ಹಾಕ್ತೀನಿ, ನನಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ನಾನು ಪ್ರೊಡಕ್ಟಿವ್ ಆಗಿ ಟೈಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೊರಗೆ ಹೋಗಬೇಕಾಗಿತ್ತು ಸಂಡೇ, ಸೊ ಹೊರಗಡೆ ಹೋಗಿ ಬಂದಾಯಿತು. ಸೊ ವ್ಲಾಗ್ ಯಾವುದು ಏನು ತೆಗೆದಿಲ್ಲ ನಾವು, ಜಸ್ಟ್ ಇದೊಂದು ಕ್ಲಿಪ್ ಮಾತ್ರ ತೆಕ್ಕೊಂಡೆ ನಾನು ಅಷ್ಟೇ. ಸೊ ಮನೆಗೆ ಬಂದಿದ್ದಾದಮೇಲೆ ಮಂಡೇ ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಸೊ ನಂದು ಇರೋದೇ ಅಲ್ವಾ ಹೆಣ್ಮಕ್ಳು ಮನೆಯಲ್ಲಿ ಹೌಸ್ ವೈಫ್ಸ್ ಅಂತ ಬಂದಾಗ ಎಲ್ಲಾದರೂ ಹೋಗಿ ಬಂದರೆ ಅವತ್ತಿನ ದಿವಸ ನಾವು ಜಾಸ್ತಿ ಏನೂ ಕೆಲಸ ಮಾಡಿರಲ್ಲ. ಸೊ ಬೆಳಗ್ಗೆಗೆ ಸೇರಿ ಎಲ್ಲ ಕೆಲಸ ಆಗುತ್ತೆ ಅವತ್ತಿನ ದಿವಸ. ಸೊ ಅದೇ ಥರನೇ ಬಟ್ಟೆಗಳೆಲ್ಲ ನೆನೆಸಾಕಿ, ಸ್ಯಾರಿ ಮಾತ್ರ ಒಂದು ಬ್ಯಾಲೆನ್ಸ್ ಇತ್ತು, ಅದು ಮರ್ತುಬಿಡ್ತೀನಿ ಅಂತ ಹೇಳಿ ಸೈಡಲ್ಲಿ ಅದನ್ನು ಕೂಡ ಎತ್ತಿಟ್ಬಿಟ್ಟೆ. ಸೊ ಬಟ್ಟೆಗಳೆಲ್ಲ ಬೇಗ ಬೇಗ ವಾಶ್ ಮಾಡಿ ಆಮೇಲೆ ಬಂದು ನಾನು ಮನೆ ಒರೆಸೋಣ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಫಸ್ಟ್ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಂಡ್ರೆ ಅಷ್ಟೊತ್ತಿಗೆ ಎಲ್ಲ ಕೊಳೆ ಬಿಟ್ಕೊಂಡಿರತ್ತಲ್ಲ, ಸೊ ಈಸಿ ಆಗುತ್ತೆ ಅಂತ ಹೇಳಿ. ಹಾಗೆ ಬರೋವಾಗ ಒಂದು ಸ್ವಲ್ಪ ಫ್ರೂಟ್ಸು, ಆರೆಂಜು, ಸೀಸನಲ್ಲಾಗಿ ಈಗ ಆರೆಂಜ್ ಫ್ರೂಟ್ಸ್ ಜಾಸ್ತಿ ಸಿಗ್ತಾ ಇರೋದ್ರಿಂದ ಅದೊಂದು ಸ್ವಲ್ಪ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಟಿಫನ್ ಎಲ್ಲ ಫಸ್ಟೇ ಮಾಡಲ್ಲ. ಟಿಫನ್ ಎಲ್ಲ ಮಾಡಿಬಿಟ್ರೆ ಒಂಥರ ಸುಸ್ತಾದಂಗೆ ಅನಿಸ್ಬಿಡುತ್ತೆ ಅಂತ ಹೇಳಿ ಫಸ್ಟಾಗಿ ಮನೆ ಕ್ಲೀನಿಂಗು, ಕಿಚನಲ್ಲಿ ಸ್ವಲ್ಪನೇ ಪಾತ್ರೆ ಇತ್ತು, ಅದು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಬಟ್ಟೆ ಎಲ್ಲ ನೆನೆಸಿ ಆಮೇಲೆ ಮನೆಯೆಲ್ಲನೂ ಒರೆಸ್ಕೊಂಡ್ಬಿಟ್ರೆ ಮನಸ್ಸು ಒಂಥರ ನಿರಾಳ ಆಗಿಬಿಡುತ್ತೆ. ಫಸ್ಟು ಮನೆ ಫುಲ್ಲಾಗಿ ಕ್ಲೀನಾಗಿ ಕಾಣಿಸ್ಬೇಕು, ಮನೆ ತುಂಬ ಕ್ಲೀನಾಗಿದೆ ಅನಿಸ್ಬಿಟ್ರೆ ಬಟ್ಟೆ ಆಗಲಿ ಪಾತ್ರೆ ಆಗಲಿ ದೊಡ್ಡದು ಅನಿಸಲ್ಲ. ಫಸ್ಟಾಗಿ ಮನೆ ಒರೆಸ್ಬಿಟ್ಟು ಆಮೇಲೆ ಕಿಚನೆಲ್ಲ, ನಾನು ಜಾಸ್ತಿ ಪಾತ್ರೆ ಎಲ್ಲ ಇತ್ತು ಅಂದರೆ ಫಸ್ಟ್ ಪಾತ್ರೆ ತೊಳ್ಕೊಳ್ತೀನಿ, ಆಮೇಲೆ ಕಿಚನ್ ಕ್ಲೀನ್ ಮಾಡಿ ಮನೆ ಒರೆಸ್ಕೊಳ್ತೀನಿ. ಒಂದು ಚೂರಿತ್ತು ಅಂದರೆ ಫಸ್ಟು ಮನೆ ಕ್ಲೀನ್ ಮಾಡಿ ಆಮೇಲೆ ಕಿಚನ್ ಆ್ಯಂಡ್ ನೆಕ್ಸ್ಟ್ ಬಂದು ಬಟ್ಟೆ ಎಲ್ಲನೂ. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ಒಂದು ರೀತಿ ಪಾಸಿಟಿವಿಟಿ ತಾನೆ. ಸೊ ಯಾವತ್ತೇ ಎಂಡ್ ಆಫ್ ದ ಡೇ ನಾವು ಎಷ್ಟೇ ರೆಸ್ಟ್ ಮಾಡಿದ್ರು, ಸೈಲೆಂಟಾಗಿ ಫೋನ್ ನೋಡ್ಕೊಂಡಿದ್ರು ಇಲ್ಲ ಟಿ ವಿ ನೋಡ್ಕೊಂಡಿದ್ರು, ನಮ್ಮ ಕೆಲಸ ನಾವು ಮಾಡಲೇಬೇಕು. ಎಂಡ್ ಆಫ್ ದ ಡೇ ಅಂತ ಬಂದಾಗ ನಮ್ಗೆ ಆ ಕೆಲಸ ಫುಲ್ಲಾಗೇ ಉಳಿಯುತ್ತೆ. ಅವತ್ತಿನ ಡೇಯಲ್ಲಿ ಏನೋ ಅವತ್ತಿನ ದಿನ ಪೂರ್ತಿ ಮನೆ ಕೆಲಸ ಮಾಡ್ದಂಗೆ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ತುಂಬ ಡಿಲೇ ಮಾಡಿಕೊಂಡು ಇರೋದಕ್ಕೆ ಹೋಗೋದಿಲ್ಲ. ನನ್ನ ವ್ಲಾಗ್ಸ್ ನೀವು ನೋಡ್ತೀರಾ ಅಂದರೆ ನಿಮ್ಗೆ ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ, ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ತೀನಿ ಅಂತ. ಇನ್ನೊಂದೇನಂತಂದರೆ ತುಂಬ ತೀರಾ ಹುಷಾರಿಲ್ಲ, ಏನೋ ಮನಸ್ಸು ಸರಿ ಇಲ್ಲ, ಮೈ ಸರಿ ಇಲ್ಲ ಅಂದಾಗ ಮಾತ್ರ ಒಂದು ಸ್ವಲ್ಪ ಡಿಲೇ ಮಾಡ್ಕೊಳ್ಳೋದು. ಬಟ್ ಬೇರೆ ದಿನಗಳಲ್ಲಿ ಬೇಗ ಬೇಗನೆ ಮುಗಿಸ್ಕೊಳ್ತೀವಿ. ಸೊ ಈಟ್ರು ಯಾಕೋ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಾ ಇತ್ತು, ಅದಕ್ಕೆ ಒಂದು ಈಟ್ರು ಕೂಡ ಎಮರ್ಜೆನ್ಸಿಗೆ ಅಂತ ತಂದಿಟ್ಕೊಂಡ್ವಿ. ಹೊರಗಡೆ ಹೋದಾಗ ಇನ್ನು ಮತ್ತೆ ಅದಕ್ಕೆ ಅಂತ ಹೋಗಬೇಕಲ್ಲ ಅನ್ನೋ ಕಾರಣಕ್ಕೆ ತಂದಿಟ್ಕೊಂಡಿದ್ವಿ. ಸೊ ಯಾವಾಗಾದರೂ ಏನಾದರೂ ಅದು ತೊಂದರೆ ಕೊಟ್ಟಾಗ ಹಾಕೊಳ್ಳೋಣ ಅಂತ ಹೇಳಿ ಅಷ್ಟೇ. ಯಾಕಂದರೆ ಈಟ್ರ್ ಇಲ್ಲದೆ ಮಾರ್ನಿಂಗ್ಸ್ ಆಗೋದೇ ಇಲ್ಲ, ಮಕ್ಕಳಿಗೆ ಬೆಳಗ್ಗೆ ಬಿಸಿನೀರು ಇರಲೇಬೇಕು. ಅದಕ್ಕೋಸ್ಕರ ಈಟ್ರ್ ಒಂದು ಆಲ್ಟರ್ನೇಟ್ ಒಂದು ಇರಲಿ, ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ತಂದಿಟ್ಕೊಂಡಿದ್ದಾಯಿತು. ಇದು ಬಂದು 7,200 ರೂಪಾಯಿ. ಸೊ ಈ ಹೀಟರ್ ಬಂದು 15 ಲೀಟ್ರದ್ದು. ಸೊ ಒಳ್ಳೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆದ್ರೂ ಹಾಕ್ಸಿ ತುಂಬ 4 ವರ್ಷ ಆಗ್ತಾ ಬಂತು ಇರೋದು, ಹಾಗಾಗಿ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ತಂದಿಟ್ಕೊಂಡಿದ್ದೀವಿ. ಹಾಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಮನೆಯೆಲ್ಲ ಹೊರಗಡೆನೂ ಒರೆಸಿದ್ದಾಯಿತು. ಹಾಗೆ ವ್ಲಾಗ್ಸಲ್ಲಿ ತುಂಬ ಜನ ಕೇಳ್ತೀರಾ, ಬಂದು ಅಂತ ಜಾಸ್ತಿ ಉಪಯೋಗ ಮಾಡ್ತೀರಾ, ಅದನ್ನು ಮಾಡಬೇಡಿ ಅಂತ. ನನಗೆ ತುಂಬ ರೂಢಿ ಆಗಿಬಿಟ್ಟಿದೆ, ಆದಷ್ಟು ಅದನ್ನು ಕಂಟ್ರೋಲ್ ಮಾಡೋದಕ್ಕೇ ನೋಡ್ತೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ನನ್ನ ಮಕ್ಳಿಗಂತೂ ಬಟ್ಟೆ ವಾಶ್ ಮಾಡಿ ಒಣಗಾಕ್ರಿ ಅಂತಂದ್ರೆ ಸಾಕು, ಅವ್ರಿಗೆ ಅಷ್ಟೊಂದು ಸೋಮಾರಿತನ. ಒಣಗಾಕವಾಗೆ ಅಂತಾರೆ, ಒಣಗಾಕವಾಗೆ ಇಷ್ಟೊಂದು ಕಷ್ಟನೇ, ಇನ್ನು ಹಿಂಗಮ್ಮ ವಾಶ್ ಮಾಡ್ತೀಯ ಅಂತ. ಸೊ ಆ ಥರ ಮಕ್ಕಳು ಇದ್ದಾಗ ಮಕ್ಕಳದು ಹೆಲ್ಪ್ ತೊಗೋತೀನಿ, ಇಲ್ಲ ಅಂತಂದಾಗ ನಾನೇ ಮಾಡಬೇಕಾಗುತ್ತೆ. ಸೊ ಈ ಸ್ಯಾರಿ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಮಾರು 3 ವರ್ಷದಿಂದ ನಮ್ಮ ಮನೆಯವ್ರು ತಂದಿದ್ದು. ಸೊ ಇದ್ರದ್ದು ಬ್ಲೌಸ್ ಹೊಲಿಸ್ಕೊಂಡಿದ್ದೆ, ಸ್ಯಾರಿನೇ ವಿಯರ್ ಮಾಡಿರಲಿಲ್ಲ ನಾನು. ಸೊ ನೆನಪಾಯಿತು ಈ ಸೀರೆನೇ ಉಡಲಿಲ್ವಲ್ಲ ಅಂತ, ಹಾಗಾಗಿ ಹೊರಗೆ ಹೋಗೋವಾಗ ಈ ಸೀರೆನ ಬಂದು ನಾನು ವಿಯರ್ ಮಾಡಿದ್ದು. ಆರ್ಟ್ ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿ ಮೆತ್ತಗೆ, ನಮಗೆ ಎಷ್ಟು ಪ್ಲೇಟ್ಸ್ ಬೇಕಾದರೂ ನಾವು ಇಟ್ಕೋಬೋದು. ನೆರಿಗೆ ಅಷ್ಟು ಚೆನ್ನಾಗಿ ಸಣ್ಣಕ್ಕೆ ಬರುತ್ತೆ, ಒಂಥರ ರಫ್ ಅನಿಸಲ್ಲ. ಸ್ಯಾರಿ ಬಂದು ತುಂಬ ಕಷ್ಟ ಅನಿಸಲ್ಲ, ಕಂಫರ್ಟಬಲಾಗಿ ಫೀಲ್ ಆಗ್ತಿತ್ತು ನನಗೆ. ಸೊ ನಾನು ಪಿಕ್ಸ್ ಯಾವುದು ತೊಗೊಳ್ಳಿಲ್ಲ, ಜಸ್ಟ್ ಅದೊಂದು ವೀಡಿಯೋ ಮಾತ್ರನೇ ತೆಕ್ಕೊಂಡಿದ್ದು.
ಒಂದು ಸ್ವಲ್ಪ ಹೊರಗೆ ಹೋಗಿದ್ದರಿಂದ ಅಲ್ಲೆಲ್ಲ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ನಾನು ಏನು ಅದು ಕಾರಲ್ಲಿ ಹೋಗ್ಬೇಕಾಗಿರೋದು ಏನು ಕ್ಲಿಪ್ ಇತ್ತೋ ಅದು ಮಾತ್ರನೇ ತೆಕ್ಕೊಂಡೆ. ಸೊ ಹೆಣ್ಮಕ್ಳಿಗೆ ಲೈಫಲ್ಲಿ ತುಂಬಾ ಸ್ಟ್ರಗಲ್ಸ್ ಇರ್ತವೆ. ಅದು ಮಾನಸಿಕವಾಗಿ ಆಗ್ಬೋದು, ದೈಹಿಕವಾಗಿ ಆಗ್ಬೋದು. ಉದಾಹರಣೆಗೆ ಈಗ ನಮಗೆ ಪೀರಿಯಡ್ಸ್ ಆಗುತ್ತೆ ಅಂತಂದಾಗ ಆ ಟೈಮಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಇರ್ತವೆ. ಆಲ್ಮೋಸ್ಟ್ ಹೆಣ್ಮಕ್ಳು ಹೇಳಬೇಕು ಅಂತಂದರೆ ತಿಂಗಳಲ್ಲಿ ಒಂದು ವಾರನೇ ಅಂತೆ ಆರಾಮಾಗಿರೋದು. ಅದಕ್ಕೂ ಇನ್ನು 3 ವಾರದಲ್ಲೂ ಕೂಡ ತುಂಬಾ ಸಿಮ್ಟಮ್ಸ್ ಕಾಣಿಸ್ಕೊಳ್ತವೆ. ಓವ್ಯುಲೇಷನ್ ಆಗ್ಬೋದು, ಪೀರಿಯಡ್ಸ್ಗೂ ಮುಂಚೆ ಆಗುವಂಥ ಸಿಮ್ಟಮ್ಸು PMS ಅಂತ ಹೇಳ್ತಾರೆ. ಸೊ ಮುಂಚೆನೇ ನಮಗೆ ಪೀರಿಯಡ್ಸ್ ಆಗೋದಕ್ಕೆ ಇನ್ನೊಂದು ವಾರ ಇದೆ, 15 ದಿವಸ ಇದೆ ಅನ್ನೋವಾಗಲೇ ಒಂಥರ ಕಿಬ್ಬೊಟ್ಟೆ ನೋವೋದು, ಪಿಂಪಲ್ಸ್ ಬರೋದು. ನೆಕ್ಸ್ಟು ಇನ್ನೇನು ಪೀರಿಯಡ್ ಇನ್ನೊಂದು 4 ದಿವಸಕ್ಕೆ ಆಗ್ತೀವಿ, 5 ದಿವಸಕ್ಕೆ ಆಗ್ತೀವಿ ಅನ್ನೋವಾಗ ಆವಾಗೊಂಥರ ಹಿಂಸೆ. ಸೊ ಎಲ್ಲರ ಮೇಲೂ ಕೂಗಾಡೋದು, ಕಿರ್ಚಾಡೋದು ಮಾಡೇ ಮಾಡ್ತೀವಿ. ಸೊ ಇದಕ್ಕೊಂದು ಸಣ್ಣ ಟಿಪ್ ಹೇಳ್ತೀನಿ ನಿಮಗೆ. ಆ ರೀತಿ ಮಾಡೋರಾದರೆ, ಆ ರೀತಿ ನಿಮಗೆ ಜಾಸ್ತಿ ಕೋಪ ಬರುತ್ತೆ ಅಂತಂದರೆ ಆದಷ್ಟು ಅದನ್ನೆಲ್ಲ ನೀವು ನಿಮ್ಮ ದೇಹವನ್ನು ಸೈಕಾಲಜಿಕಲಿಗೆ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಲೈಫ್ ಸ್ಟೈಲ್ಸನ್ನು ಬಂದು ಆ ಟೈಮಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಿಮ್ಗೇನು ಇಷ್ಟ ಅದನ್ನು ಮಾಡಿ. ಈಗ ನನಗೆ ಬಂದು ಆಲ್ಮೋಸ್ಟಾಗಿ ಸ್ಯಾರೀಸ್ನ ಬಂದು ಅದಲು ಬದಲಾಗಿ ಮಡ್ಚಿಡೋದಿಷ್ಟ. ಈಗ ಉದಾಹರಣೆಗೆ ಈ ವಾರ ಬಂದು ನಾನು ಈಗ ಈ ತಿಂಗಳು ಒಂಥರ ಮಡಚಿ ನೀಟಾಗಿ ಕಾಣಿಸೋ ಥರ ಇಟ್ಟಿದ್ರೆ ಅದು ಒಂದು ತಿಂಗಳಲ್ಲಿ ಹೇಗೂ ಅದು ಒಂದು ಸ್ವಲ್ಪ ಹಾಗೆ ಹೀಗೆ ಅದು ಇದು ಎತ್ತೋವಾಗ ಒಂದು ಸ್ವಲ್ಪ ಇದಾಗಿರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಒಂಚೂರು ರೆಡಿ ಮಾಡ್ಕೊಳ್ಳೋದು, ಸ್ಯಾರೀಸ್ನ ಒಂಚೂರು ಅದಲು ಬದಲು ಮಾಡಿ ಇಡೋವಂಥದ್ದು, ಬಟ್ಟೆಗಳನ್ನ ಮಡಚೋದು, ನೀಟಾಗಿ ಅರೇಂಜ್ ಮಾಡಿ ಮತ್ತೆ ಅದನ್ನು ನೋಡೋವಾಗ ಒಂದು ರೀತಿ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಮತ್ತು ಮನೇಲಿ ಕೂಡ ಅಷ್ಟೇ ಸೋಫಾ ಬಟ್ಟೆಗಳೆಲ್ಲ ವಾಶ್ ಮಾಡಿ ಅದನ್ನು ನೀಟಾಗಿ ಒಣಗಾಕಿ ಎತ್ತಿಡೋದು, ಅದನ್ನು ಹಾಕೋದು, ಸೆಟ್ ಮಾಡೋದು, ಸೋಕೇಶ್ ಒರೆಸೋದು, ಮನೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ನಮಗೆ ಡೈಲಿ ನಾವು ನೋಡೋ ಮನೆ, ಡೈಲಿ ನಾವು ಇರೋಂಥ ಮನೆ ಒಂಚೂರು ಆ ಟೈಮಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳುವಾಗ ಖಂಡಿತವಾಗ್ಲೂ ನಮಗೆ ರಿಲ್ಯಾಕ್ಸ್ ಆಗಿರುತ್ತೆ. ನೀವು ಅಂದ್ಕೊಬೋದು ಪೀರಿಯಡ್ಸ್ ಟೈಮಲ್ಲಿ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗುತ್ತಾ ಅಂತ. ಪೀರಿಯಡ್ಸ್ ಟೈಮಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಮೂಡ್ ಸ್ವಿಂಗ್ಸ್ ಆದಾಗ ಒಂಚೂರು ನಿಮ್ಮನ್ನು ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಮನೆ ಕ್ಲೀನ್ ಆದಂಗೂ ಆಯಿತು, ನಿಮ್ಮ ಮೈಂಡೂ ರಿಲ್ಯಾಕ್ಸ್ ಆದಂಗೆ ಆಯಿತು. ಬೇಕಾದರೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಸೋಕೇಶ್ ಒರೆಸಿ ನೀಟ್ ಮಾಡಿದಾಗ ಏನೋ ಒಂಥರ ಸಾಧಿಸಿದಷ್ಟು ಖುಷಿ ಅನಿಸುತ್ತೆ. ಮತ್ತು ಮನೆ ನೀಟಾಗಿ ಇಟ್ಕೊಳ್ಳುವ ಖುಷಿ ಅನಿಸುತ್ತೆ. ಅಡುಗೆ ಮನೇಲಿ ಒಂಚೂರು ಕಂಟೈನರ್ಸು ಅದಲು ಬದಲಿ ಮಾಡೋದು, ಸೈಡ್ಗೆ ಎತ್ತಿಡೋದು, ಇಲ್ಲದೇ ಇರೋದನ್ನೆಲ್ಲ ಅದರಲ್ಲಿ ಹಾಕಿ ಫಿಲ್ ಮಾಡಿಡೋದು, ಅಂದರೆ ಬೇಳೆಕಾಳುಗಳನ್ನ ತುಂಬಿಸಿಡೋದು, ಯಾವುದಾದ್ರೂ ಒಂದು ಒಳ್ಳೆ ಊಟನ ಇಲ್ಲ ಒಂದು ಒಳ್ಳೆ ಅಡುಗೆನ ಸರ್ಚ್ ಮಾಡಿ ಅದನ್ನು ಮಾಡ್ಕೊಂಡು ತಿನ್ನೋದು, ಇಲ್ಲ ಕೇಕ್ ಮಾಡ್ಕೊಂಡು ತಿನ್ನೋದು, ಈ ರೀತಿ ಮಾಡೋದು. ಮತ್ತು ಬಂದು ನಾನೇನು ಮಾಡ್ತೀನಿ, ಇನ್ನೊಂದು ನಾನು ರಿಲ್ಯಾಕ್ಸೇಷನ್ಗೆ ಅಂತಂದರೆ ಮೀಶೋ ಆ್ಯಪ್ ಇದೆ ಅಲ್ಲ, ಸೊ ಅದಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಅದರಲ್ಲಿ ಒಂದು ಸ್ವಲ್ಪ ಡ್ರೆಸ್ಸಸ್ನ ನೋಡ್ತೀನಿ. ಎಲ್ಲ ತೊಗೋತೀನಿ ಅಂತಲ್ಲ, ಜಸ್ಟ್ ಏನೋ ತೊಗೊಂಡು ಕಾರ್ಟಿಗೆ ಹಾಕಿದ್ರೆ ಏನೋ ತೊಗೊಂಡಷ್ಟೇ ಖುಷಿ ಅನಿಸುತ್ತೆ. ಇದು ನನಗೆ ಮಾತ್ರನೇ ಈ ರೀತಿ ಇಲ್ಲ, ನಾನು ಆ ಥರ ರಿಲ್ಯಾಕ್ಸೇಷನ್ ಆಗ್ತಾ ಇರೋದ್ರಿಂದ ಅದು ರೂಢಿ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಬಂದು ಆ ಥರ ಮಾಡ್ತೀನಿ. ಒಂದೊಳ್ಳೆ ಡ್ರೆಸ್ಸಸ್ನ ಕಾರ್ಟ್ಗೆ ಹಾಕಿ ಇಟ್ಕೊಳ್ತೀನಿ. ಚೆನ್ನಾಗಿರೋದು ಒಂದು 300 ರೂಪಾಯಿನೋ 250 ಇಲ್ಲಾಂದರೆ ಒಂದು 450 ಈ ರೀತಿ ರೇಂಜಲ್ಲಿ ಸ್ಯಾರೀಸ್ ಆಗಲಿ ಇಲ್ಲಾಂದರೆ ಡ್ರೆಸ್ಗಳಾಗಲಿ ಕಾರ್ಟಲ್ಲಿ ಹಾಕಿಡೋದು, ಅದನ್ನು ಬಂದು ಇಮೇಜಸ್ ನೋಡೋದು, ಯಾರಾದರೂ ತೊಗೊಂಡಿರೋದನ್ನ ತೆಗೆದು ಅದರದ್ದು ರಿವ್ಯೂಸ್ ನೋಡೋದು. ಈ ರೀತಿ ಮಾಡೋವಾಗ ನನಗೇನೋ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಯಾರ ಮೇಲೇನೂ ನಾವು ಕೂಗಾಡಲ್ಲ, ಕೋಪ ಪಡಲ್ಲ. ಸುಮ್ಮನೆ ಇಲ್ಲದೇ ಇರೋ ಆ ತೊಂದರೆಗಳನ್ನ ನಾವು ಮನೇಲಿ ಮಾಡೋದಕ್ಕಿಂತ ಆದಷ್ಟು ಆ ಟೈಮಲ್ಲಿ ಇಷ್ಟವಾಗಿರೋ ಅಡುಗೆ ರೀಶೆಡ್ಯೂಲ್ ಮಾಡ್ಕೊಳ್ಳೋದು, ಮತ್ತು ಗ್ರಾಸರೀಸ್ನೆಲ್ಲ ಕರೆಕ್ಟಾಗಿ ಎತ್ಕೊಳ್ಳೋದು, ಕೈಗೆ ಸಿಗೋ ಥರ ಎಲ್ಲ ಐಟಮ್ಸ್ನ ತೆಗೆದಿಟ್ಕೊಳ್ಳೋದು, ಮನೆಯಲ್ಲಿ ತುಂಬ ಕಿರಿಕಿರಿ ಆಗೋ ಥರ ಕೆಲಸಗಳು ಇಟ್ಕೊಳ್ದೆ ಅವತ್ತಿನ ಬಟ್ಟೆ ಅವತ್ತು ಮಡಚಿಡೋದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಕೋಪ ಅನ್ನೋದು ಬರೋಲ್ಲ. ಇದೆಲ್ಲ ಕೆಲಸಗಳಿದ್ದಾಗ ಏನಾಗುತ್ತೆ, ಮನೇಲಿ ಹಸ್ಬೆಂಡ್ ಮೇಲೆ ರೇಗಾಡ್ತೀವಿ, ಮಕ್ಕಳ ಮೇಲೆ ರೇಗಾಡ್ತೀವಿ, ಊಟನೇ ಯಾವಾಗ ತಿನ್ನಲ್ಲ, ಕೋಪ ಪಡ್ತೀವಿ. ಸೊ ಈ ಥರ ಮನೆ ಕೆಲಸನೇ ಒಂದು ದೊಡ್ಡ ಹಿಂಸೆ ಆಗುತ್ತೆ ಆ ಟೈಮಲ್ಲಿ. ಸೊ ನಮ್ಮ ಕೆಲಸಗಳನ್ನ ನಾವು ಒಂದೊಂಚೂರು ಮಾಡ್ಕೊಳ್ಳೋದು, ಬಿಸಿಲಲ್ಲಿ ಒಂಚೂರು ಕೂತ್ಕೊಳ್ಳೋದು, ನಮ್ಮ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು, ಹೇರ್ ಕಲರ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಮೆಹಂದಿ ಹಾಕ್ಕೊಳ್ಳೋದು, ಕೈಗೆ ಮೆಹಂದಿ ಹಾಕ್ಕೊಳ್ಳೋದು, ಈ ರೀತಿ ವಿಷಯಗಳು ಮಾಡ್ಕೊಳ್ಳೋವಾಗ ಖಂಡಿತವಾಗ್ಲೂ ನಿಮಗೆ ರಿಲ್ಯಾಕ್ಸೇಷನ್ಸ್ ಚೆನ್ನಾಗೇ ಇರುತ್ತೆ. ಸೊ ನಾನಿದನ್ನು ಕಡ್ಡಾಯವಾಗಿ ಪಾಲಿಸ್ತೀನಿ. ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ರಿಲ್ಯಾಕ್ಸ್ ಸಿಗುತ್ತೆ. ಹಾಗೆ ಬಂದು ನಾನು ರೈಸಿನ್ಸ್ ತೊಗೊಂಡಿದ್ದೆ, ಬ್ಲ್ಯಾಕ್ ರೈಸಿನ್ಸು. ಸೊ ಇದನ್ನು ಬಂದು ಒಂದು ಕೈ ಹಿಡಿಯಷ್ಟು ಎತ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀರಲ್ಲಿ ನೆನೆಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಟು ಇದನ್ನು ನಾವು ಕುಡಿಯೋದ್ರಿಂದ ನಮಗೆ ಬಂದು ನಮ್ಮ ದೇಹದಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಹೇರ್ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು, ಥೆರಪಿ ಇದು. ಹಾಗೆ ಇದನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ಈ ನಡುವೆ ಮಾಡ್ತಾಯಿದ್ದೀನಿ, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಸ್ಕಿನ್ ಎಲ್ಲ ಒಂಥರ ಬ್ರೈಟ್ ಅನ್ನಿಸ್ತಾ ಇದೆ ನನಗೆ. ಹಾಯ್ ಫ್ರೆಂಡ್ಸ್, ನಾನು ಬಂದು ಇವತ್ತು ಹೇಳಿದ್ನಲ್ವ ಕಾಟನ್ ಡ್ರೆಸ್ಗಳು ತೊಗೊಂಡಿದ್ದೆ ಅಂತ. ಅದು ಬಂದು ಒಂದು ಸ್ಟಿಚ್ ಆಗಿದೆ. ಸೊ ಒಂದೇ ಡ್ರೆಸ್ಸೇ ಸದ್ಯಕ್ಕೆ ಕೊಟ್ಟಿದ್ದೆ. ಫಸ್ಟ್ ಸ್ಟಿಚ್ ಮಾಡಲಿ
ಅಡ್ಜಸ್ಟ್ ಆದಮೇಲೆ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಇನ್ನು ಮಿಕ್ಕಿ ಇರೋದು 3 ಕೊಡೋಣ ಅಂತ ಹೇಳಿ ಸುಮ್ಮನೆ ಆಗಿದೆ. 1 ಡ್ರೆಸ್ ಬಂದಿದೆ, ಸೊ ಮೊನ್ನೆನೇ ಬಂತು, ನಾನು ವಿಡಿಯೋ ಮಾಡಲಿಲ್ಲ ಅಷ್ಟೇ. ಸೊ ನೆಕ್ ಡಿಸೈನ್ಸ್ ಆ್ಯಂಡ್ ನೆಕ್ಸ್ಟು ಪ್ಯಾಂಟ್ ಬಂದು ಫಸ್ಟ್ ಪ್ಯಾಂಟ್ ಹೇಳ್ಬಿಡ್ತೀನಿ. ಪ್ಯಾಂಟ್ ಬಂದು ನಾರ್ಮಲ್ ಕಾಟನ್ ಡ್ರೆಸ್ಗೆ ನಾವು ಟೈಟಾಗಿ ಹೊಲಿಸ್ತೀವಲ್ಲ, ಸೊ ಕಾಲ ಹತ್ರ ಟೈಟಾಗಿ ಕೂತ್ಕೊಳ್ಳೋದಕ್ಕೆ, ಸೊ ಆ ಥರ ಹೊಲಿಸಿರೋದು. ಸೊ ಇದಕ್ಕೆ ಬಟನ್ಸ್ ಕೂಡ ಹಾಕಿದ್ದಾರೆ. ಸೊ ಇದು ಒಂದು ಸ್ವಲ್ಪ ಲೆಗ್ಗಿನ್ ಟೈಪ್ ಇರುತ್ತೆ, ಒಂದು ಸ್ವಲ್ಪ ಲೂಸಾಗಿ ಹೊಲಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಟಾಪ್ಗೆ ಡಿಸೈನ್ ಬಂದು ನೆಕ್ ಡಿಸೈನ್ ಎಲ್ಲ ನಾರ್ಮಲೇ, ಇದು ಬಾರ್ಡರ್ ಬಂದಿರೋದ್ರಿಂದ ಸೊ ಇದಕ್ಕೆ ಈ ಥರ ಹೊಲಿಸಿರೋದು. ಸೊ ಇದಕ್ಕೆ ಬಾರ್ಡರ್ದು ನಾನು ಈ ರೀತಿ ಕೊಡಿಸ್ದೆ, ಸಿಂಪಲ್ ಆಗಿರಲಿ ಅಂತ ಹೇಳಿ, ಜಾಸ್ತಿ ಏನು ಬೇಡ ಅಂತ ಓವರ್ ಡಿಸೈನ್ ಏನು ಬೇಡ ಅಂತ ಹೇಳಿ ಬಾರ್ಡರ್ ಈ ರೀತಿ ಕೊಡಿಸ್ದೆ ನಾನು. ಕೈ ಬಂದು ಸಿಂಪಲಾಗಿ ಚಿಕ್ಕದಾಗಿ ಒಂದು ಸ್ವಲ್ಪ ಎತ್ಕೊಳ್ಳೋ ಥರ, ಈ ರೀತಿ ಮೇಲಕ್ಕೆ ಎತ್ಕೊಳ್ಳೋ ಥರ ಒಂದು ಸ್ವಲ್ಪ ಲೂಸಾಗಿ ಹೊಲಿಸಿದ್ದೀನಿ. ಹಿಂದಕ್ಕೆ ಬಂದು ಈ ರೀತಿ ರೌಂಡ್, ಜಸ್ಟ್ ರೌಂಡ್ ಅಷ್ಟೇ. ಇದಕ್ಕೆ ಕಟ್ಟೋದು ಬಂದು ಈ ರೀತಿ ಸಿಂಪಲಾಗಿ ಕೊಟ್ಟಿದ್ದಾರೆ. ಬಾರ್ಡ್ರ್ ಕೊಟ್ಟಿದ್ರೆ ಚೆನ್ನಾಗಿತ್ತು, ಬಟ್ ಇದು ಯುನೀಕಾಗಿ ಡಿಸೈನ್ ಬಂದು ಒಂದು ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿತ್ತು. ಸರಿ ಆಯಿತು ಅಂತ ನಾನು ಎಲ್ಲ ಡ್ರೆಸ್ಗೂ ಒಂದೇ ಥರ ಬೇಡ ಅಂತ ಹೇಳಿ ಇದು ಮಾಡಿಸ್ಕೊಂಡೆ. ಸೊ ಈ ಥರ ಹೊಲಿಸ್ಕೊಂಡಿರೋದು ಫುಲ್ ಡೌನಲ್ಲಿ ಈ ರೀತಿ ಬಂದಿದೆ, ಮತ್ತು ಈ ಸೈಡ್ಗೂ ಕೂಡ ಬಾರ್ಡರ್ ಬಂದಿದೆ. ಈ ಥರ ಡಿಸೈನ್ ಹೊಲಿಸ್ಕೊಂಡಿದ್ದೀನಿ. ಫಿಟ್ಟಿಂಗ್ಸ್ ಎಲ್ಲನೂ ಕರೆಕ್ಟಾಗಿದೆ. ನಾನು ಬಂದು ಸೈಡಲ್ಲಿ ಹಾಕ್ತೀನಿ, ನಾನು ಹಾಕ್ಕೊಂಡಿರೋದು ಪಿಕ್ಚರ್ ಹೇಗಿದೆ ಅಂತ. ಸೊ ಇದಕ್ಕೆ ದುಪ್ಪಟ್ಟ ಬಂದು ಇದು ಬಂತು, ಆಲ್ರೆಡಿ ತೋರಿಸಿದ್ದೀನಿ ನಾನು ನಿಮಗೆ. ಸೊ ಇದು ಫುಲ್ ಕಾಟನ್, ಫುಲ್ ಪ್ಯೂರ್ ಕಾಟನ್ ಡ್ರೆಸ್. ಇದು ಶೇಡ್ ಬಂದು ಪಿಂಕ್ ಶೇಡ್ ಇದೆ, ಪಿಂಕ್ ಶೇಡ್. ಇದು ಬಂದು ನಾನು ಅವತ್ತು ತೋರಿಸಿರಲಿಲ್ಲ ನಿಮಗೆ, ಪೀಸ್ ತೋರಿಸಿದಾಗ ಇದು ತೋರಿಸಿರಲಿಲ್ಲ. ಬೇರೆ ಬೇರೆ ಕಲರ್ಸ್, ಡಿಫ್ರೆಂಟ್ 3 ಟೈಪ್ಸ್ ಕಲರ್ಸ್ ತೋರಿಸಿದ್ದೆ, ಇದು ತೋರಿಸಿರಲಿಲ್ಲ. ಇದು ಬಂದು ಒಂಥರ ಈ ಸಿಲ್ಕ್ ಸ್ಯಾರೀಸ್, ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಸೊ ರೇಷ್ಮೆ ಸೀರೆ ಆ ಥರ ಶೇಡಿಂಗ್ ಇದು. ಸೊ ಆ ಥರ ಶೇಡ್, ಡಬಲ್ ಕಲರ್ ಶೇಡ್ ಹೊಡೆಯುತ್ತೆ, ಚೆನ್ನಾಗಿದೆ. ನನಗೆ ಇದು ತುಂಬಾ ಸ್ಪೆಷಲಾಗಿ ಇಷ್ಟ ಆಯ್ತಿದು. ಸೊ ಇದು ಹಾಕ್ಕೊಂಡಾಗ ಒಂದು ಒಳ್ಳೆ ಟ್ರೆಡಿಷ್ನಲ್ ಆಗಿ ಒಂಥರ ಲುಕ್ ತುಂಬ ಚೆನ್ನಾಗಿತ್ತಿದು. ನಾನು ಬಂದು ಸೈಡಲ್ಲಿ ಹಾಕ್ತೀನಿ, ನೀವು ನೋಡಿ. ಎಲ್ಲ ಕಲರ್ಸ್, ಯಾವುದೇ ಕಲರ್ಸ್ ತೊಗೊಳ್ಳಿ, ನಮಗೆ ಕಾಟನ್ ಅಂತ ಬಂದಾಗ ಈ ರೀತಿ ಬಾರ್ಡರ್ಸ್ ಇತ್ತು ಅಂತಂದರೆ ಒಂದು ಒಳ್ಳೆಯ ಫಿಟ್ಟಿಂಗ್ಸಿಂದ ನಾವು ಹೊಲಿಸ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ ಡಿಸೈನ್ಸು ಅಷ್ಟೇ ಡೀಪ್ ಎಲ್ಲ ಜಾಸ್ತಿ ಹಿಡಿಸಿದೆ, ಸಿಂಪಲಾಗಿ ಹೇಗೆ ಬೇಕೋ ಹಾಗೆ ನಮಗೆ ಹೊಲಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಕುರ್ತಿಗೆ ನಾರ್ಮಲಾಗಿ ಏನು ಡೀಪ್ ಹಿಡಿಸ್ಕೋತೀವಿ ಅಷ್ಟೇ ಹಿಡಿಸ್ಬೇಕು. ಸೊ ನಾವು ಜಾಸ್ತಿ ಡೀಪ್ ಹಿಡಿಸೋದು, ಓವರ್ ಇದಕ್ಕೆ ಡಿಸೈನ್ಸ್ ಮಾಡಿಸೋದು, ಇಂಥವೆಲ್ಲ ಮಾಡಿದ್ರೆ ಏನೋ ಒಂಥರ ಓವರ್ ಅನ್ಸ್ಬಿಡುತ್ತೆ. ಸೊ ಕಾಟನ್ ಡ್ರೆಸ್ಗೆ ಯಾವತ್ತೂ ಅಷ್ಟೇ ಅದೇ ಆದಂಥ ಒಂದು ಮರ್ಯಾದೆ ಇದೆ. ಸೊ ಆ ಒಂದು ರೆಸ್ಪೆಕ್ಟಿಂದ ಹೊಲಿಸಿದ್ದು. ಯಾವುದೇ ರೀತಿ ನೆಕ್ ಡಿಸೈನ್ಸ್ ನಾನು ಬಂದು ಎಕ್ಸ್ಟ್ರಾ ಕಟ್ಟು ವರ್ಕ್ಸ್ ಆಗಲಿ, ಕೆಲವರು ನೋಡಿದ್ದೀನಿ ನಾನು ತುಂಬಾ ಡಿಸೈನ್ ಮಾಡಿಬಿಡ್ತಾರೆ, ಇಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಅಷ್ಟು ಚೆನ್ನಾಗಿರಲ್ಲ. ಸೊ ನಾವು ಯಾವತ್ತಾಗಲಿ ಸಿಂಪಲ್ಲಾಗಿ, ಇದೇ ನನಗೆ ಒಂದು ಜಸ್ಟ್ ಇದು ವಿ ನೆಕ್ ಇದ್ದಿದ್ರೆ ಚೆನ್ನಾಗಿತ್ತನೋ, ಇದು ಓವರ್ ಅನಿಸ್ತೇನೋ ಅನ್ನೋ ಥರ ಎಲ್ಲ ಅನ್ನಿಸ್ತು. ಬಟ್ ಹಾಕ್ಕೊಂಡಾಗ ಓವರಾಲ್ ಲುಕ್ ಬಂದು ಚೆನ್ನಾಗಿತ್ತು. ಸ್ಟಿಚ್ ಇದು ಬಂದು ಇದು ಕೈಗೆಲ್ಲನೂ ಚೆನ್ನಾಗಿತ್ತು, ಈ ಥರ ಮೇಲೆ ಎತ್ಕೊಳ್ಳೋ ಥರ. ಅಂದರೆ ನಮಗೆ ಬ್ಲೌಸ್ ಬಂದು ತುಂಬ ಫಿಟ್ ಆಗಿರಲ್ಲ, ಬ್ಲೌಸ್ ಹೇಗೆ ಫಿಟ್ ಆಗಿರುತ್ತೆ ಆ ರೀತಿ ಡ್ರೆಸ್ ಇರಲ್ಲ. ಇದು ಬಂದು ಒಂಚೂರು ಎತ್ಕೊಳ್ಳೋ ಥರ ಚೆನ್ನಾಗಿತ್ತು. ಡಿಸೈನ್ ಬಂದು ಆಲ್ಮೋಸ್ಟ್ ಬಂದು ತುಂಬಾ ಇಷ್ಟ ಆಯಿತು ನನಗೆ. ಈಗ ನಮಗೆ ಬ್ಲೌಸ್ ಎಲ್ಲ ಇದ್ದಾಗ ಟೈಟಾಗಿರುತ್ತಲ್ಲ, ಸೊ ಆ ಥರ ಅಲ್ಲ, ಆ ಥರ ಡ್ರೆಸ್ಗಳಿಗೆ ಇರಲೇಬಾರ್ದು. ಆ ರೀತಿ ಡ್ರೆಸ್ಗಳಿಗಿದ್ರೆ ಚೆನ್ನಾಗೇ ಇರಲ್ಲ. ಒಂದು ಸ್ವಲ್ಪ ಈ ರೀತಿ ಸ್ವಲ್ಪ ಲೂಸ್ ಕೊಟ್ಟು ಹೊಲಿಸ್ಕೊಳ್ಳೋವಾಗ ಒಂದು 2-3 ಇಂಚು ಸ್ವಲ್ಪ ಲೂಸ್ ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ಆ ಡ್ರೆಸ್ ಹಾಕ್ಕೊಂಡಾಗ ಅದರದ್ದೊಂದು ಫೀಲ್ ಬಂದು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಬಂದು ಒಂದು ಸ್ವಲ್ಪ ಲೂಸ್ ಇಡಿಸ್ಕೊಂಡೆ. ಇದು ಬಂದು ಒಂದು ಒಳ್ಳೆ ಫಿಟ್ಟಿಂಗ್ ಡ್ರೆಸ್, ಮತ್ತು ಬಟ್ಟೆ ಕೂಡ ಅಷ್ಟೇ. ನಾನು ಟಚ್ ಫೀಲಲ್ಲೇ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಸೊ ಇದು ಬಂದು ನಾರ್ಮಲ್ ಕಾಟನ್, ನೀರಿಗೆ ಹಾಕಿದ ತಕ್ಷಣ ಹಂಗೇನೆ ಮೆತ್ತಗಾಗ್ಬಿಡುತ್ತಲ್ಲ, ಆ ರೀತಿ ಬಟ್ಟೆ ಅಲ್ಲ ಇದು. ಸೊ ನನ್ನ ಹತ್ರ ಕೂಡ 2 ಡ್ರೆಸ್ ಇದೆ, ಅದು 4-5 ಯೂಸಲ್ಲೇ ಒಂಥರ ಹಳೇದಾಗ್ಬಿಡ್ತು. ಬಟ್ ಈ ಬಟ್ಟೆಗಳು ಹಂಗಾಗಲ್ಲ. ಇದು ಬಂದು ಹ್ಯಾಂಡ್ಲೂಮ್ ಇದು. ಸೊ ಇದು ನೋಡಿ ಎಷ್ಟು ಗಟ್ಟಿ ಇದೆ ಅಂದರೆ ಬಟ್ಟೆ, ಲೈನಿಂಗ್ ಬಿಟ್ಟೆ ತೋರಿಸ್ತೀನಿ ನೋಡಿ, ಒಳಗಿರೋ ಬಟ್ಟೆ ಬಿಟ್ಟೇನೆ ನಾನು ಎಷ್ಟು ಗಟ್ಟಿ ಇದೆ ಅಂತ. ಅಷ್ಟು ಟ್ರಾನ್ಸ್ಪರೆಂಟ್ ಕೂಡ ಇರಲ್ಲ, ಸೊ ಅಷ್ಟು ಗಟ್ಟಿ ಇರುತ್ತೆ ಬಟ್ಟೆ ಬಂದಿದ್ದು ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಸೊ ಅದಕ್ಕೆ ಇದನ್ನು ನಾನು ಸ್ಪೆಷಲಾಗಿ ಆರ್ಡ್ರ್ ಮಾಡಿದ್ದು. 4 ಡ್ರೆಸ್ ಆರ್ಡ್ರ್ ಮಾಡಿಕೊಂಡೆ, 1 ಸ್ಟಿಚ್ ಆಗಿದೆ, ಇನ್ನೂ ಒಂದು ಹೇಳಿದ್ದೀನಿ ಬೇಗ ಕೊಡೋದಕ್ಕೆ. ಮತ್ತು ಪ್ಯಾಂಟ್ಗೂ ಅಷ್ಟೇ ಬಟ್ಟೆ ಸಾಲದೆ ಟೈಟ್ ಆಗೋದು, ಬೇರೆ ಬಟ್ಟೆ ತೊಗೊಂಡು ಹೊಲಿಸೋದು, ಆ ರೀತಿ ಪ್ರಾಬ್ಲಮ್ಸ್ ಆಗೋಲ್ಲ. ಇದು ಏನು ಪ್ಯಾಂಟ್ ಇರುತ್ತೋ ಸೊ ನಮಗೆ XXL, XXL ಇರೋವ್ರಿಗೂ ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ ಈ ಡ್ರೆಸ್ಸು ಹೊಲಿಸ್ಕೊಳ್ಳೋದಕ್ಕೆ. ಕ್ಲಾತು ಮತ್ತು ವೇಲು ಅಷ್ಟೇ ಅಷ್ಟು ದೊಡ್ಡದಾಗಿದೆ, ನಿಜವಾಗ್ಲೂ ವೇಲಂತೂ ಇಷ್ಟು ದೊಡ್ಡದಾಗಿದೆ ಅಂದರೆ ಬ್ಲೌಸ್ ಹೊಲಿಸ್ಕೊಬೋದು, ಅಷ್ಟು ದೊಡ್ಡ ವೇಲಿದು ನೋಡಿ, ಎಷ್ಟು ದೊಡ್ಡ ವೇಲ್ ಕೊಟ್ಟಿದ್ದಾರೆ ಅಂತ.
ಸೊ ಬಾರ್ಡರ್ ಸ್ಪೆಷಲಾಗಿ ಬಾರ್ಡರ್ಸ್ ನನಗೆ ಇಷ್ಟ, ಒಂದು ಒಳ್ಳೆ ಫೀಲ್ ಕೊಡುತ್ತೆ ನೋಡಿ. ಹಿಂಗೆ ನೋಡೋದಕ್ಕೂ, ಜಸ್ಟ್ ಈ ಥರ ಇಟ್ಟು ನೋಡೋದಕ್ಕೂ ನಮಗೆ ಫೇಸ್ಗೆ ಎಷ್ಟು ಚೆನ್ನಾಗಿ ಇದು ಹೊಂದು ಬರುತ್ತೆ ಅಂತ. ಸೊ ಇದು ನೀವು ಕಲರ್ ಯಾವ ಕಲರ್ ಆದರೂ ಇರಿ, ನೀವು ತುಂಬ ವೈಟಾಗಿರಿ, ಇಲ್ಲ ನಾರ್ಮಲ್ ಕಲರ್ಸ್ ಇರಿ, ಇಲ್ಲ ಸ್ವಲ್ಪ ಕಲರ್ ಕಮ್ಮಿ ಇರೋರೇ ಆಗಲಿ, ಯಾರಿಗೇ ಆಗಲಿ ಈ ಥರ ಕಾಟನ್ ಡ್ರೆಸ್ ವೇರ್ ಮಾಡುವಾಗ ಈ ರೀತಿ ಬಾರ್ಡರ್ಸ್ ಇರೋಂತಹ ಬಟ್ಟೆಗಳನ್ನ ನಾವು ವಿಯರ್ ಮಾಡುವಾಗ ನಮ್ಗೆ ಅಷ್ಟು ಚೆನ್ನಾಗಿ ಅದು ಎತ್ತಿ ಕಾಣಿಸುತ್ತೆ. ದೇವಸ್ಥಾನಗಳಿಗೆ ಹೋಗುವಾಗ, ಎಲ್ಲಾದರೂ ಸಿಂಪಲ್ ನಾಮಕರಣ ಫಂಕ್ಷನ್ಸು, ಬರ್ಡೇ ಪಾರ್ಟೀಸ್ ಅಂಥವಾಗೆಲ್ಲ ಹೋಗೋದಕ್ಕೆ ಇದು ಚೆನ್ನಾಗಿರುತ್ತೆ. ತುಂಬ ಫ್ಯಾಷನ್ ಇಷ್ಟಪಡಲ್ಲ ನಾನು, ಬಂದು ತುಂಬ ಫ್ಯಾಷನ್ ನನಗೆ ಇಷ್ಟ ಆಗಲ್ಲ, ಜಸ್ಟ್ ನನಗೆ ಸಿಂಪಲ್ ಆಗಿದ್ರೆ ಸಾಕು ಅನ್ನೋರಿಗೆ ಈ ಡ್ರೆಸ್ಗಳಿಗೆ ಆರಾಮಾಗಿ ಹೋಗಿ ತೊಗೋಬೋದು. ಸೊ ನನಗೆ ಜಾಸ್ತಿ ಫ್ಯಾಷನ್, ಜಾಸ್ತಿ ವರ್ಕ್ಸು ಅಂಥವೆಲ್ಲ ಇಷ್ಟ ಆಗಲ್ಲ, ಸಿಂಪಲ್ಲೇ ಯಾವಾಗಲೂ ಇಷ್ಟಪಡೋದು. ಅದು ಇದಕ್ಕೆ ನನಗೆ ಈ ಕಾಟನ್ ಡ್ರೆಸ್ಗಳು ಚಿಕ್ಕ ವಯಸ್ಸಿಂದನೇ ಕ್ರೇಜು. ಸೊ ನಾನು ಸ್ಕೂಲ್ ಡೇಸಲ್ಲೆಲ್ಲನೂ, ನಾನು ಹೈಸ್ಕೂಲಲ್ಲಿರುವಾಗ ನನ್ನ ಸೀನಿಯರ್ಸ್ ಯಾರಾದರೂ ಈ ಥರ ಡ್ರೆಸ್ಗಳು ಹಾಕ್ಕೊಂಬಂದರೆ ನಾನು ಆ ಡ್ರೆಸ್ ಎಲ್ಲ ಗಮನಿಸ್ತಾ ಇದ್ದೆ. ಯಾಕಂದರೆ ನಮಗೆ ಅಷ್ಟೊಂದು ಅಂಗಡಿಗೆಲ್ಲ ಹೋಗಿ ಅಂಥವೆಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಅವಾಗೆಲ್ಲ ಅಂಗಡಿಗಳೆಲ್ಲ ಕಡಿಮೆ, ಅವರೆಲ್ಲ ಸಿಟಿಗೆ ಹೋಗಿ ಹುಡುಕಿ ತೊಗೊಂಬರೋರು. ಕೇಳಿದ್ರೆ ಈ ಥರ ಕಾಟನ್ ಡ್ರೆಸ್ ಅಂದರೆ ಕೊಡ್ತಾರೆ ಅಂತೆಲ್ಲ ಹೇಳೋರು. ಸೊ ಅವಾಗೆಲ್ಲ ತುಂಬ ಕ್ರೇಜ್ ಇತ್ತು. ಬಟ್ ಈಗಿಂತವೆ ಆವಾಗಿಂದ ಇದು ಹಳೇ ಮಾಡಲ್, ಹೇಳ್ಬೇಕು ಅಂದರೆ ಇದು ಹೊಸ ಡಿಸೈನ್ ಅಲ್ವೇ ಅಲ್ಲ. ಹತ್ತತ್ರ ಒಂದು ನನ್ನ ಪ್ರಕಾರ ಒಂದು 20-25-30 ವರ್ಷದಿಂದನೂ ನೀವು ಜಾಸ್ತಿ ಬಂದು ತುಂಬ ಸಂಪ್ರದಾಯಸ್ಥರ ಮನೆಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಈ ಥರ ಡ್ರೆಸ್ಗಳನ್ನೇ ವಿಯರ್ ಮಾಡ್ತಾಯಿದ್ರು. ಅವಾಗ ನೀವು ಹಳೆ ಫಿಲಮ್ಸ್ ಯಾವುದಾದ್ರೂ ನೋಡಿ, ಸ್ಪೆಷಲಾಗಿ ಯಾವುದಾದ್ರೂ ಒಂದು ಹಳೆ ಫಿಲಮಲ್ಲಿ ಹೆಣ್ಮಕ್ಳು ಕಾಲೇಜ್ಗೆ ಹೋಗುವಾಗ ಈ ಥರ ಡ್ರೆಸ್ಗಳನ್ನೇ, ಬಾರ್ಡರ್ ಡ್ರೆಸ್ಗಳನ್ನೇ ವಿಯರ್ ಮಾಡ್ತಾಯಿದ್ರು. ಅಬ್ಸರ್ವ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ನಾನು ಹೇಳೋದು ಅರ್ಥ ಆಗುತ್ತೆ. ಸೊ ನನಗೆ ಅವಾಗಲಿಂದನೇ ತುಂಬ ಇಷ್ಟ ಇಂಥ ಡ್ರೆಸ್ಗಳು ತೊಗೋಬೇಕು, ಹಾಕ್ಕೋಬೇಕು ಅಂತ. ಸೊ ಇವಾಗೆಲ್ಲನೂ ಈಗ ಜಾಸ್ತಿ ಟ್ರೆಂಡ್ ಆಗ್ತಾ ಇದ್ದಾವೆ. ಇದು ಮೀಶೋನಲ್ಲಿ ಸಿಗುತ್ತೆ, ನೀವು ಜಸ್ಟ್ ಮೀಶೋನಲ್ಲಿ ಕಾಟನ್ ಬಾರ್ಡರ್ ಡ್ರೆಸ್ಸಸ್ ಅಂತ ಹೇಳಿ ಸರ್ಚ್ ಮಾಡಿ. ನನಗೆ ಸರಿಯಾಗಿ ಲಿಂಕು ಆಗ್ತಾಯಿಲ್ಲ, ಮತ್ತು ಅದು ನಂಬರ್ ಓದಿದ್ರೆ ಏನೋ ಬೇರೆ ಏನೋ ಬರ್ತಾಯಿದೆ. ಸೊ ಅದಕ್ಕೆ ನೀವು ಜಸ್ಟ್ ಕಾಟನ್ ಬಾರ್ಡರ್ ಡ್ರೆಸ್ಸಸ್ ಅಂತ ಹಾಕಿದ್ರೇ ಸಾಕು, ಸಿಂಪಲಾಗಿ ಡ್ರೆಸ್ಗಳು ಓಪನ್ ಆಗ್ತವೆ. ನಿಮ್ಗೆ ಯಾವ ಕಲರ್ ಬೇಕೋ ಅದು ನೀವು ಚೂಸ್ ಮಾಡ್ಕೊಂಡು ನೀವು ಆರ್ಡ್ರ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ, ಕ್ಲಾತ್ ಎಲ್ಲನೂ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ. ನಾರ್ಮಲ್ ಕಾಟನ್ ತುಂಬ ಸಾಫ್ಟ್ ಥರ ಎಲ್ಲ ಏನಿಲ್ಲ, ಸ್ವಲ್ಪ ಹಾರ್ಡಾಗಿರುತ್ತೆ. ಇದು ಚೆನ್ನಾಗಿ ವಾಶ್ ಮಾಡಿ ಒಂದು 10-15 ಸತಿ ವಾಶ್ ಆದಮೇಲೆ ಒಂದು ಲೆವೆಲ್ಗೆ ಸಾಫ್ಟ್ ಆಗಿಬಿಡುತ್ತೆ. ಬಟ್ ಗಟ್ಟಿ ಬಟ್ಟೆಗಳು ಚೆನ್ನಾಗಿ ಬಳಕೆ ಬರ್ತವೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಕಂದ್ರೆ ತೊಗೊಳ್ಳಿ, ಇಟ್ಸ್ ಓಕೆ, ಏನು ಪರವಾಗಿಲ್ಲ ಅಂತ ಹೇಳಬೇಕು ಅಂತ. ಇದು ಒಬ್ಬರು ರಿಕ್ವೆಸ್ಟಾಗಿ ಕೇಳಿದರು, ಡ್ರೆಸ್ ಹೊಲ್ಸ್ಕೊಂಡ್ರೆ ತೋರಿಸೇ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಮೀಶೋನಲ್ಲಿದೆ, ಅಮೆಝಾನಲ್ಲೂ ಇದೆ, ಜಾಸ್ತಿ ರೇಟು. ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಹೋಲ್ಸೇಲರ್ಸ್ ಕಾಟನ್ ಡ್ರೆಸ್ ಅಂತ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಬರ್ತವೆ. ಆದರೆ 10 ತೊಗೋಬೇಕು, 8 ತೊಗೊಬೇಕು, ಹಾಗೆ. ಅದೇ ನೀವು ಮೀಶೋನಲ್ಲಿ ಒಂದೊಂದು ಪೀಸ್ ತೊಗೊಬೋದು. ನಿಮ್ಗೆ ಆಸುಪಾಸು ಹೇಗೂ ಒಂದು 365-400 ರೂಪಾಯಿ ಬೀಳುತ್ತೆ. ಟೋಟಲಾಗಿ 10 ಪೀಸ್ ತೊಗೊಂಡ್ರೆ 365-400 ರೂಪಾಯಿ ಬೀಳುತ್ತೆ. ಇದರಲ್ಲಿ ತೊಗೊಳ್ಳೋವಾಗ ಒಂದು 100 ರೂಪಾಯಿ, 120 ರೂಪಾಯಿ, ಅಮ್ಮಮ್ಮ ಅಂದರೆ 150, 180, 200 ರೂಪಾಯಿ ಕೂಡ ಜಾಸ್ತಿ ಆಗ್ಬೋದು ಒಂದು ಪೀಸ್ ಮೇಲೆ. ಸೊ ನಿಮ್ಗೆ ಒಂದು ತೊಗೋಬೇಕು ಅಂದರೆ ಒಂದು ತಗೊಳ್ಳಿ. ನಿಮ್ಗೆ ಜಾಸ್ತಿ ತೊಗೋಬೇಕು ಅಂತಂದರೆ, ನೀವು ಜಾಸ್ತಿ ಆರ್ಡ್ರ್ ಹಾಕೋಬೇಕು ಅಂದರೆ ನೋಡ್ಕೊಂಡು ಹೋಲ್ಸೇಲ್ ಡೀಲರ್ಸ್ ಎಲ್ಲ ಒಳ್ಳೆಯವರ, ಕರೆಕ್ಟ್, ಅದು ಸರಿಯಾಗಿ ಗೊತ್ತಿರಲ್ಲ. ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ತೊಗೊಳ್ಳಿ. ನೀವು ಆನ್ಲೈನಲ್ಲಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಕೆಲವು ಐಟಮ್ಸ್ ಬರೋದೇ ಇಲ್ಲ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಮೊನ್ನೆ ಸ್ಯಾರಿ ಹಾಕಿದ್ದೆ, ಅದು ಎಷ್ಟು ದಿವಸ ಮನೆಗೆ ಬರೋದಕ್ಕೆ ಒದ್ಲಾಡಿದೆ ಅಂದರೆ ಹತ್ತತ್ರ 1 ತಿಂಗಳು. ಇವತ್ತು ಕಳಿಸ್ತೀವಿ, ಬರ್ತಾ ಇದೆ, ನಾಳೆ ಬರುತ್ತೆ. ಇವತ್ತು ಫೇಲ್ಯೂರ್ ಆಯಿತು, ನಾಳೆ ಬರುತ್ತೆ. ಇವತ್ತು ಡಿಲೇ ಆಯಿತು, ನಾಳೆ ಬರುತ್ತೆ. ಹಿಂಗೇ ನನಗೆ ಕತೆಗಳು ಹೇಳ್ಕೊಂಡು ಬಂದರು. ನಾನು ಕೊನೆಗೆ ಕ್ಯಾನ್ಸಲೇ ಮಾಡಿಬಿಟ್ಟೆ. ಒಂದು ವೇಳೆ ದುಡ್ಡು ಹಾಕಿದರೆ ಏನು ಗತಿ. ಸೊ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಓಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೀಶೋನಲ್ಲೇ ಮಾಡ್ಕೊಳ್ಳಿ, ಕ್ಯಾಶ್ ಆನ್ ಡೆಲಿವರಿನೇ ಹಾಕ್ಕೊಳ್ಳಿ. ಆನ್ಲೈನ್ ಪರ್ಚೇಸ್ ಮಾಡಿಕೊಂಡ್ರೆ ಕಡಿಮೆ ರೇಟ್ ಆಗುತ್ತೆ, ಬಟ್ ಕೆಲವು ಟೈಮಲ್ಲಿ ಬರೋಲ್ಲ, ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಅದು ರಿಟರ್ನ್ ಆಗೋಕ್ಕೆ 5 to 7 ಬಿಸ್ನೆಸ್ ವರ್ಕಿಂಗ್ ಡೇಸ್ ಆಗುತ್ತೆ. ಈ ರಜಾ ದಿನಗಳು ಬಿಟ್ಟು ಬೇರೆ ದಿನಗಳು ಕಾಯ್ತಾ ಇರಬೇಕು ನಮ್ಮ ದುಡ್ಡು ನಮ್ಗೆ ವಾಪಸ್ ಬರೋಕ್ಕೆ. ಸೊ ಮಾಡೋಕ್ಕೆ ಹೋಗ್ಬಿಡಿ. 1 ಪೀಸ್ 2 ಪೀಸ್ ಇತ್ತು ಅಂದರೆ ಆರಾಮಾಗಿ ಕ್ಯಾಶ್ ಆನ್ ಡೆಲಿವರಿ ಹಾಕ್ಕೊಳ್ಳಿ. ಹೋದ್ರೋಯ್ತು 60-70 ರೂಪಾಯಿ, ಪರವಾಗಿಲ್ಲ. ಮನೆಗೆ ಬಂದು ಒಂದು ವಸ್ತು ಸೇರ್ತಾ ಆಮೇಲೆ ದುಡ್ಡು ಕೊಡಿ. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಈ ನಡುವೆ ಜಾಸ್ತಿ ರಿಸ್ಕೇ ತೊಗೊಳ್ಳಲ್ಲ. ಮೀಶೋ ಅಂಥವೆಲ್ಲ ಬಂದಾಗ ಕ್ಯಾಶ್ ಆನ್ ಡೆಲಿವರಿನೇ ಕೊಟ್ಬಿಡ್ತೀನಿ. ಆನ್ಲೈನೆಲ್ಲ ಮಾಡಿ ಮೊನ್ನೆ ಸುಮಾರು 1 ವಾರವರೆಗೂ 4 ಡ್ರೆಸ್ಗಳನ್ನು 1 ವಾರವರೆಗೂ ಎಳಿಸಿ ಕೊಡ್ತಾರೆ ಮಾಡ್ತಾರೆ, ಔಟ್ ಆಫ್ ಡೆಲಿವರಿ ಬರುತ್ತೆ ಅಂತ ನೋಡಿದ್ರೆ ಬರಲೇ ಇಲ್ಲ. ಕೊನೆಗೆ ಕ್ಯಾನ್ಸಲ್ ಆಯಿತು. ಮತ್ತು ನಾನು ಕ್ರೆಡಿಟ್ ಕಾರ್ಡು ಯೂಸ್ ಮಾಡಿ ದುಡ್ಡನ್ನ ಹಾಕಿದ್ದೆ. ಆ ದುಡ್ಡು ನನಗೆ ವಾಪಸ್ ಬರೋದಕ್ಕೆ ಒಂದು 5 ಡೇಸ್ ಆಗೋಯಿತು, 3 to 5 ಡೇಸ್ ಆಗೋಯಿತು. ಅದು ನೋಡ್ಕೊಳ್ತಾ ಇರಬೇಕು. ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗ್ತವೆ.
ಒಂದೊಂದು ಡ್ರೆಸ್ 2 ಡ್ರೆಸ್ ಅಂದರೆ ಸುಮ್ಮನೆ ಆರ್ಡ್ರ್ ಮಾಡ್ಕೊಳ್ಳಿ. ಅದರಲ್ಲೂ 400 ಚಿಲ್ಲರೆ 450ಇಂದನೂ ಇದೆ, 420ಇಂದನೂ ಇದೆ ಇಂಥ ಬಟ್ಟೆಗಳು. ನಾನು ತರಿಸ್ಕೊಂಡಿದ್ದೆಲ್ಲ 450, ಒಂದು ಮಾತ್ರ 560 ಚಿಲ್ಲರೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲನೂ ಅಷ್ಟೇ 450, 460, 500 ಚಿಲ್ಲರೆನೇ ಬರುತ್ತೆ. ವರ್ತ್ ಬಟ್ಟೆ ಗಟ್ಟಿ ಇದೆ. ನಾವು ಅಂಗಡಿಗಳಿಗೆಲ್ಲ ಹೋದರೆ ಇಂಥ ಬಟ್ಟೆಗಳು ನಮಗೆ ಇಷ್ಟು ಗಟ್ಟಿ ಸಿಗೋದೇ ಇಲ್ಲ. ನನ್ನ ಪ್ರಕಾರ ಅಂಗಡಿಗಳಲ್ಲಿ ಇಂಥ ಹೊರಗಡೆ ಹಾಕಿರೋದು ನಾನು ನೋಡೇ ಇಲ್ಲ. ಕೇಳಿದ್ರೆ ಕಾಟನ್ ಡ್ರೆಸ್ ಅಂತ ಯಾವುದೋ ಒಂದು ಇಷ್ಟನೇ ಆಗಲ್ಲ, ಕಲರೇ ಇಷ್ಟ ಆಗಲ್ಲ ಅಂಥ ಬಟ್ಟೆಗಳು ತೋರಿಸ್ತಾರೆ. ಸೊ ಆನ್ಲೈನು ಬೆಸ್ಟು ಡ್ರೆಸ್ ಪೀಸ್ಗಳಿಗೆ. ಸೊ ನೋಡ್ಬೋದು ನೀವು ಆರಾಮಾಗಿ ಒಳ್ಳೊಳ್ಳೆ ಡ್ರೆಸ್ಗಳು ಕಮ್ಮಿಗೆಲ್ಲ ಇದ್ದಾವೆ ಮೀಶೋನಲ್ಲಿ. ಬಟ್ ಕ್ಯಾಶ್ ಆನ್ ಡೆಲಿವರಿ ಹಾಕ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿಬಿಟ್ಟು.